Off to Pondicherry. Ready? Welcome back to another vlog. ಸೊ ಈ ವ್ಲಾಗ್ ಅಲ್ಲಿ ಏನ್ ನೋಡ್ಬೋದು ಅಂದ್ರೆ ನಮ್ಮ ಪಾಂಡಿಚೇರಿ ಜರ್ನಿ ಮತ್ತೆ ಅಲ್ಲೋಗಿ ಏನೇನ್ ಪ್ಲೇಸಸ್ ನೋಡ್ತಾ ಇದೀನಿ ಅಂತ ಈ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಸೊ ಸೊ ಈ ವ್ಲಾಗ್ ಅಲ್ಲಿ ನೀವ್ ಯಾರು ನೋಡ್ಬೋದು ಅಂದ್ರೆ ಸ್ಪೆಷಲ್ ನಮ್ಮ ಅಜ್ಜಿ ಬರ್ತಾ ಇದಾರೆ. ಹಾಯ್ ನಮ್ ತಮ್ಮ ನಮ್ಮ ಅಜ್ಜಿ ಅಲ್ಲ ನಮಸ್ಕಾರ ಹೇಳ್ಬೇಕು ಕನ್ನಡ ವ್ಲಾಗ್ ಅಂತ ನಮ್ಮ ಅಜ್ಜಿಗೆ ಹೇಳ್ತಾ ಇದೀನಿ. ಅಜ್ಜಿ ನಮಸ್ತೆ ಹೇಳಿ. ನಮಸ್ಕಾರ. ಓಕೆ ಓಕೆ ಫಸ್ಟ್ ನಮ್ಮ ಅಜ್ಜಿನ ಅಂತ ಬ್ಯಾಂಗ್ಳೂರ್ ಬಂದಿದ್ದು, ಆಮೇಲೆ ನಮ್ಮ ಅಪ್ಪ ಬಂದ್ರು, ಆಮೇಲೆ ಓಕೆ ಮುರುಗೇಶ್ ಪಾಳ್ಯನಾ? ಓಕೆ ಓಕೆ ಮಣಿಪಾಲ್ ಮಣಿಪಾಲ್ ಓಕೆ ಮಣಿಪಾಲ್ ಹತ್ರ ಇದ್ರಂತೆ ನಮ್ಮ ಅಜ್ಜಿಯವ್ರು ಫಸ್ಟ್, ಆಮೇಲೆ ನಮ್ಮ ಅಪ್ಪ ಅವ್ರು ಬಂದ್ರು. ಸೊ ನಮ್ಮ ಅಪ್ಪ ಮದ್ವೆ ಆದ್ಮೇಲೆ ಎಲ್ಲ ನಾವು ಏನೋ ಹೇಳ್ತೇನೆ ಸ್ವಲ್ಪ ಬಿಡು. ಗೋರ್ಗುಂಟೆ ಪಾಳ್ಯ ನೋಡಿ ನಿಮ್ಮ ಅಜ್ಜಿಗೆ ಎಲ್ಲಾ ಕೆಲಸ ಮಾಡಿದಾರೆ, ಅಲ್ಲೆಲ್ಲ ಗೊತ್ತಿದೆ ಏನೇನು. ಎಷ್ಟೊಂದು ಪಾಪ ಏನೇನೋ ಹೇಳ್ತಾ ಇದಾರೆ, ಏನೋ ಕತೆ ಹೇಳ್ತಾ ಇದಾರೆ. ಸ್ಟಾರ್ಟ್ ಮಾಡಿದ್ರು ಆಸ್ತಿ. ಓಕೆ ಹಿಂಗ ಪಾರಯ್ಯ ಏನ್ ಹೇಳ್ತೀರಾ ನನ್ನ ಚಾನೆಲ್ಗೆ, ಯೂಟ್ಯೂಬ್ ಚಾನೆಲ್ಗೆ? ಹೇಳ್ಬೇಕು ಊಟ ಮಾಡೇನ ಇಲ್ಲಯ್ಯ. ನೇತ್ರಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೇತ್ರಾಗ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್. ಯಾವತ್ತು ಟ್ರಾಫಿಕ್ ಇರಲ್ಲ, ಇವತ್ತೇನೋ ತುಂಬಾನೇ ಜಾಮ್ ಕಾಣಿಸ್ತಿದೆ, ಏನಂತ ಗೊತ್ತಿಲ್ಲ. ಬನ್ನಿ ನೋಡೋಣ. ಲಾಸ್ಟ್ ಟೈಮ್ ಎಲ್ಲೂ ಟ್ರಾಫಿಕ್ ಇದೆ, ಜಸ್ಟ್ ಹಂಗೆ ಸುರ್ರು ಅಂತ ಹೋಗ್ತಾ ಇದ್ವಿ. ಅದು ಆಕ್ಸಿಡೆಂಟ್ ಇಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಫುಲ್ ಟ್ರಾಫಿಕ್. ಯಾರೋ ಪಾಲಿಟಿಷಿಯನ್ ಇದು ಮೇ ಬಿ ಎಲೆಕ್ಷನ್ ಟೈಮ್ ಅಲ್ವಾ, ಅದಕ್ಕೆ ಟೆನ್ಷನ್ ಆಗ್ತಾ ಇದೆ. ನೀವು ಗೊತ್ತು ಟ್ರಾಫಿಕ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಬೇಕು. ಇನ್ ಬೆಂಗಳೂರಿಗಿಂತ ಜಾಸ್ತಿ ಇದೆಯಾ? ಆಟೋಮೆಟಿಕ್ ಆಗಿರ್ಲಿ ಇದಾಗಿರ್ಲಿ ಟ್ರಾಫಿಕ್ ಇರಬಾರ್ದು ಅಂತ ಒಂದು. Light up the night, electric hearts in a city so bright. We're chasing dreams through pixel streams, dancing shadows under glowing beams. Let the rhythm take control. ತಿರುವಣ್ಣಾಮಲೆಯಿಂದ ತಿಂಡಿವ ನಮಗೆ ನ್ಯಾಷನಲ್ ಹೈವೇ 77 ಹೋಗ್ತಾ ಇದೀವಿ. ಹಾಗೆ 32 ಕನೆಕ್ಟ್ ಮಾಡ್ಕೊಂತೀವಿ ಪಾಂಡಿಚೇರಿ ರೀಚ್ ಆಗಕ್ಕೆ. ಇದು ಜಿಂಜಿ ಫೋರ್ಟ್, ವಿಲುಪುರಂ ಡಿಸ್ಟ್ರಿಕ್ಟ್ ಪಾಂಡಿಚೇರಿ ರೂಟ್ ಅಲ್ಲೇ ಸಿಗುತ್ತೆ ನಮ್ಗೆ. ಇದು ಬ್ರಿಟಿಷ್ ಅವರು ಇದನ್ನ ಟ್ರಾಯ್ ಆಫ್ ದ ಈಸ್ಟ್ ಅಂತ ಕರೀತಾ ಇದ್ರಂತೆ, ಯಾಕಂದ್ರೆ ತುಂಬಾನೇ ಡಿಫೆನ್ಸ್ ತುಂಬಾನೇ ಟಫ್ ಇತ್ತಂತೆ ಇದು. ಇದು ಪಾಪ್ಯುಲರ್ ಟ್ರೆಕ್ಕಿಂಗ್ ಸ್ಪಾಟ್ ಅಂತ ಹೇಳ್ತಿದ್ದಾರೆ. ಒನ್ಸ್ ಟ್ರೈ ಮಾಡ್ಬೇಕು, ನನ್ಗೂ ಗೊತ್ತಿದ್ದಿಲ್ಲ ಇಷ್ಟ ದಿನ. ಸ್ವಲ್ಪ ಅದ್ರ ಮೇಲೆ ರಿಸರ್ಚ್ ಮಾಡಾದ್ಮೇಲೆ ಗೊತ್ತಾಯ್ತು ಇದು ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್. ಏನಪ್ಪಾ ಅಂದ್ರೆ ಒಂದು ಬಿಸಿಲಿರುತ್ತೆ, ಅದೇ ಒಂದು ಡಿಸ್ಅಡ್ವಾಂಟೇಜ್. ಬಟ್ ಫುಲ್ ಆಸಮ್. ವಿಲೇಜ್ ಅವ್ರೇನೋ ಬಿಲೀವ್ ಮಾಡ್ತಾರಂತೆ ದೇವಸ್ಥಾನ ಅದು ಇದು ಅಂತ, ಸೊ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನು ಬಿಲೀವ್ ಮಾಡ್ತಾರೆ. ಬಟ್ ಸ್ಟಿಲ್ ಇದು ಫೋರ್ಟ್, ಕೋಟೆ ಅನ್ನಕ್ ಬಂದೆ. ಫೋರ್ಟ್ ನೋಡಿ, ಸ್ಟೇರ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಚೆನ್ನಾಗಿದೆ. ಎಸ್ ಫೈನಲಿ ಪಾಂಡಿಚೇರಿಗೆ ರೀಚ್ ಆದ್ವಿ.
ಪುದುಚೇರಿ. ಆಕ್ಚುಲಿ ಮುಂಚೆ ಪಾಂಡಿಚೇರಿ, ಇವಾಗ ಪುದುಚೇರಿ ಅಂತ ನೇಮ್ ಚೇಂಜ್ ಆಗಿ ಆಲ್ಮೋಸ್ಟ್ ಎಷ್ಟೋ ವರ್ಷ ಆಗಿದೆ. ಇಲ್ಲಿ ನೋಡ್ಬೇಕಂದ್ರೆ ಆಲ್ಮೋಸ್ಟ್ ತಮಿಳ್ ಟ್ರೆಡಿಷನ್ಸೇ, ಬಟ್ ಫ್ರೆಂಚ್ ಇನ್ಫ್ಲೂಯೆನ್ಸ್ ತುಂಬಾನೇ ಇದೆ. ಎಷ್ಟೊಂದು ಸ್ಟ್ರೀಟ್ ನೇಮ್ ಬಂದ್ಬಿಟ್ಟು ಫ್ರೆಂಚ್ ಅಲ್ಲೇ ಇನ್ನೂ ಇದೆ. ಸೊ ಅದೆಲ್ಲ ಹೇಳ್ಬೇಕಂದ್ರೆ ಫ್ರೆಂಚ್ ಇನ್ಫ್ಲೂಯೆನ್ಸ್ ಇಂದ ಇನ್ನ ನೇಮ್ಸ್ ಹಾಗೆ ಇದೆ ಅಂತ ಹೇಳ್ಬೋದು. ಓ ಮೈ ಗಾಡ್, ಇಷ್ಟು ಜನ ಇರ್ತಾರಂತ ಅನ್ಕೊಂಡೇ ಇರಲಿಲ್ಲ. ಯಾವಾಗ ಬಂದರೂ ಖಾಲಿ ಇರುತ್ತೆ. ಮೇ ಬಿ ಲಾಂಗ್ ವೀಕೆಂಡ್ ಅಂತ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಡಿಸಪಾಯಿಂಟಿಂಗ್. ತುಂಬಾನೇ ಜನ ಇದ್ದಾರೆ ಇವತ್ತು. ಅನ್ಕೊಂಡೇ ಇರ್ಲಿಲ್ಲ ಯಾಕಪ್ಪ ಇಷ್ಟು ಅಂದ್ರೆ, ಆಮೇಲೆ ಗೊತ್ತಾಯ್ತು ಲಾಂಗ್ ವೀಕೆಂಡ್ ಅಂತ. ಹೆವಿ ಹ್ಯೂಮಿಡಿಟಿ, ಫ್ರೀ ಹೇರ್ ಅಲ್ಲಿ ಇರ್ಲಿಕ್ಕೆ ಆಗಿಲ್ಲ. ಟೈಟ್ ಪೋನಿ. ಇವಾಗ ಬೀಚ್ ಕಡೆ ಹೋಗ್ತಾ ಇದೀವಿ. ನಮ್ಮ ಅಜ್ಜಿ ಮತ್ತೆ ನಮ್ಮ ತಮ್ಮ ಆಲ್ರೆಡಿ ಹೋಗಿ ಕುತ್ಕೊಂಡಿದ್ದಾರೆ. ನೋಡೋಣ ಬನ್ನಿ ಅವ್ರಿಬ್ರು ಏನ್ ಮಾಡ್ತಾ ಇದಾರೆ ಅಂತ. ಅವ್ರು எப்படி இருக்காயா? ಕೂಲ್. இப்படி பண்ணயா, இப்படி பண்ணு. இப்படி பண்ணு, இப்படி. அம்மா எப்படி தெரியும்? எப்படி வரத்து வந்து அமுத வந்தா ஆம்பளால சரி உயரமா தூக்கி வச்சு போய் அடிச்சிங்க. அது வந்து பொண்ணால ಅಲ್ಲಿಗೆ ನೋಡ್ಬೋದು. ವೇವ್ಸ್ ದೊಡ್ಡದಾಗಿ ಬಂದ್ಬಿಟ್ಟು ಗಿಜಿ ಬಿಜಿ ಆಗಿ ಬಂದ್ರೆ ಅದು ಗರ್ಲ್ ವೇವ್ ಅಂತೆ, ಸಾಫ್ಟ್ ಆಗಿ ಬಂದ್ರೆ ಬಾಯ್ ವೇವ್ ಅಂತ. ಇದು ನಮ್ಮ ಅಜ್ಜಿ ಹೇಳ್ತಾ ಇರೋದು. ಓಕೆ, ಒಂದ್ ಇನ್ಫಾರ್ಮೇಶನ್ ಗೊತ್ತಾಯ್ತು. ಅಲ್ಲಿ ತೋರ್ಸು, ಅಲ್ಲಿ ತೋರ್ಸು. பொண்ணால ಇದು ಗರ್ಲ್ ವೇವ್ ಅಂತೆ. ಅಲ್ಲಿ ಅಲ್ಲಿ ಇದೆಲ್ಲ ಗರ್ಲ್ ವೇವ್. அதான் பொண்ணால அமுத வந்து போது அது ஆனால. மெட்ராஸ்ல சொன்னாங்க எனக்கு, நான் மெட்ராஸ் போய் பார்த்தேன். ತುಂಬಾ ಪಾಪ್ಯುಲರ್ ಆಗಿರೋ ಬಜ್ಜಿ ಅಂಗಡಿ ಪಾಟಿ ಬಜ್ಜಿ ಕಡೆ ಅಂತ ಹೇಳ್ತಾರೆ ಪಾಂಡಿಚೇರಿಯಲ್ಲಿ. ತುಂಬಾ ಫೇಮಸ್, ತುಂಬಾ ವರ್ಷದಿಂದ ಇದೆಯಂತೆ. ಪ್ರಾನ್ಸ್ ಬಜ್ಜಿ, ಫಿಶ್ ಬಜ್ಜಿ, ಆಮೇಲೆ ಕ್ರಾಬ್ ಬಜ್ಜಿ ಎಲ್ಲಾನು ಸಿಗುತ್ತೆ. ವೆರೈಟಿ ಮಸ್ಟ್ ಟ್ರೈ ಪ್ಲೇಸ್ ಇದು. ಅದು ನೋಡಿ ಫಿಶ್ ಬಜ್ಜಿ, ಇದು ಕ್ರಾಬ್ ಬಜ್ಜಿ ಅಂತಿದೆ. ಫಿಶ್ ಬಜ್ಜಿ ವಿತ್ ಮೈನಸ್, ಆನಿಯನ್ಸ್, ಫುಲ್ ಸ್ಯಾಲಡ್ ಎಲ್ಲ, ಕೊತ್ತಂಬರಿ ಮತ್ತೆ ಈರುಳ್ಳಿ, ಕ್ಯಾಬೇಜ್ ಮತ್ತೆ ಈರುಳ್ಳಿ ಮಿಕ್ಸ್ ಮಾಡಿರೋದೆಲ್ಲ ಚೆನ್ನಾಗಿದೆಯಾ? ಆಸಮ್. ನೆಕ್ಸ್ಟ್ ಏನ್ ಟ್ರೈ ಮಾಡ್ತೀಯಾ? ಪ್ರಾನ್ ಬಜ್ಜಿ, ಚಿಕನ್ ಬೋಂಡಾ ಇದೆ. ಚಿಕನ್ ಬೋಂಡಾ, ಪಾಸ್ತಾ, ಇದು ಚಿಕನ್ ಮ್ಯಾಕ್ರೋನಿ, ಮಟನ್ ಸೂಪ್ ಅಷ್ಟೇ. ಇಲ್ಲಿ ಪ್ರಾನ್ ಬಜ್ಜಿ, ಎರಾ ಬಜ್ಜಿ. ಎರಾ ಅಂದ್ರೆ ಕನ್ನಡದಲ್ಲಿ ಕ್ರಾಬ್. ಏನಂತಾರೆ? ಏಡಿ. ಏಡಿ ಅಂದ್ರೆ ಕ್ರ್ಯಾಬ್, ನಂಡು. ಎರಾ ಅಂದ್ರೆ ಪ್ರಾನ್. ಪ್ರಾನ್ ಬೇಕಾ? ಪ್ರಾನ್. ಚಿಕನ್ ಮ್ಯಾಕ್ರೋನಿ, ನೂಡಲ್ಸ್. ನಾವು ಯೂಶಲ್ ಆಗಿ ತಿನ್ನೋ ಬಂದ್ಬಿಟ್ಟು ಮ್ಯಾಕ್ರೋನಿ, ಚಿಕನ್ ಮ್ಯಾಕ್ರೋನಿ, ನಗೆಟ್ಸ್ ತಿಂತೀವಿ. ಒನ್ ಮೋರ್ ಫೇಮಸ್ ಥಿಂಗ್ ಓವರ್ ಹಿಯರ್ ಬಂದ್ರೆ ಮಟನ್ ಸೂಪ್. ಮಸ್ತಾಗಿರುತ್ತೆ. ಥ್ಯಾಂಕ್ ಯು. ಮಟನ್ ಇದೆ, ಸೂಪ್ ಒಳಗಡೆ ಬೋನು ಇದೆ. ಫಸ್ಟ್ ನಾನು ಟೇಸ್ಟ್ ಮಾಡ್ತೀನಿ. ಇರು, 2 ಬೋನ್ ಇದೆಲ್ಲ. ಬೋನ ಏನದು? ಬ್ಯಾಕಾ? ಫ್ಯಾಟಾ? ತೋರ್ಸು, ಇರೋ ಒಂದು ನಿಮಿಷ. ಮಸ್ತಾಗಿದೆ. ಬಾ, ನಿಂಗೆ ಕೊಡ್ತೀನಿ. ಸಾಕು. ಸೊ ಇದಿತ್ತು ನಮ್ಮ ಪಾಂಡಿಚೇರಿ ಸಿನ್ಸ್. ಚೆನ್ನಾಗಿ ತಿಂದ್ವಿ. ಇವಾಗ ವಿ ಆರ್ ಗೋಯಿಂಗ್ ಹೋಮ್. ಪಾರ್ಸಲ್ಸ್ ತೊಗೊಂಡ್ವಿ. ಅಪ್ಪ ನೆನ್ನೆ ಈವ್ನಿಂಗ್ ಬರಲ್ಲ ಅಂತ ಹೇಳಿದ್ರು. ಸೊ ಇವತ್ತು ಮಾರ್ನಿಂಗ್ ಮನೆಯಿಂದ ಬಿಟ್ಟು ಮನೆಗೆ ಬಂದಿದ್ದಾರೆ. ಸೊ ನಮ್ಮ ಅಮ್ಮ ಬರೋಕ್ಕಾಗಿಲ್ಲ. ಸೊ ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಅಮ್ಮಗೆ ಪಾರ್ಸಲ್ಸ್ ತೊಗೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಆಲ್ಮೋಸ್ಟ್ ಟಯರ್ಡು, ತಿಂದು ಹೆವಿ ಜನ. ಇಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸ್ವಲ್ಪ ಹಾಚ್ ಪಾಚ್ ಇತ್ತು, ಅಷ್ಟೊಂದು ಏನು ಪೀಸ್ಫುಲ್ ಆಗಿರ್ದಿಲ್ಲ. ಬಟ್ ಸ್ಟಿಲ್ ನಾವು ಚೆನ್ನಾಗಿ ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಮನೆಗೆ ಹೋಗ್ತಾ ಇದೀವಿ. ಇವನು ಡಯಟ್ ಅಂತ
ಅಂತ ಬರೀ ಸ್ಟೀಮ್ಡ್ ಇಡ್ಲಿ ಇಡಿಯಪ್ಪಂ ಅದೇ ಅಂತ ತಿಂತಾ ಇರೋದು. ಸೊ ಇಲ್ಲಿ ನಿಲ್ಲಿಸಿ ಈಸ್ ಹ್ಯಾವಿಂಗ್ ಇಡ್ಲಿ ಆಮ್ಲೆಟ್ ಏನೋ ತೊಗೊಂಡಿದ್ದಾನೆ. ಹಾಫ್ ಬಾಯ್ಲ್ಡ್ ನಾನು ತೊಗೊತಾ ಇದ್ದೀನಿ. ಸುಜು ಇರು ಈ ಥರ ಚಿಕ್ಕ ಚಿಕ್ಕ ಹೋಟ್ಲಲ್ಲಿ ನಮ್ಗೆ ಊಟ ತುಂಬ ಇಷ್ಟ 5 ಸ್ಟಾರ್ಗಿಂತ. ಸೊ ಇಡ್ಲಿ ಅದ್ರ ಜೊತೆ ಆಮ್ಲೆಟ್. ನಾನ್ ವೆಜ್ ಇಲ್ದಿರ ಹೊಟ್ಟೆ ಇಳಿಯೋದೇ ಇಲ್ಲ ಇವನಿಗೆ. ಡಯಟ್ ಕನ್ಸಿಸ್ಟೆನ್ಸಿ ನನ್ನ ಸೆನ್ಸ್ ಇಲ್ಲ ನನಗೆ. ನೋಡಿ ಪಾಪ ಒಬ್ಬರೇ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಆಂಟಿ.